ಅದು ಬಂದು ಮೋಸ್ಟ್ಲಿ ಗಾಡಿ ಎತ್ತಕೊಂಡು ಎಲ್ಲೋ ಬಿದ್ದಿದ್ದಾರೆ ಅನ್ಸುತ್ತೆ. ಇಲ್ಲಿ ತುಂಬಾ ಸ್ಕ್ರಾಚಸ್ ಕೂಡ ಆಗಿದೆ ಈ ಸೈಡ್. ಸೊ ಇಷ್ಟೆಲ್ಲ ಸೇರಿ ನನಗೆ ಟೋಟಲ್ ಕೊಟೇಶನ್ ಕಳಿಸಿದ್ದವರು 1,90,000. ಸೊ ನೆಕ್ಸ್ಟ್ ಇದೊಂದು ಟ್ರ್ಯಾಕರ್ ನ ತರಿಸಿದೆ. ಕಲ್ಗಾಡು ಮತ್ತೆ ಮಿರರ್ಸ್ ಇಲ್ಲ. ಜಪಾನಿ ತೈಲನೇ ಆಗಿರ್ಬೋದು, ಜರ್ಮನ್ ಸಾಮಾನೇ ಆಗಿರ್ಬೋದು, ತುಂಬಾನೇ ವೆಲ್ ಬಿಲ್ಟ್ ಅಂಡ್ ರಿಲಯಬಲ್ ಆಗಿರುತ್ತೆ. ಮಿರರ್ಸ್ ಜೊತೆಗೆ 2 ನಕಲ್ ಗಾರ್ಡ್ಸ್ ಕೂಡ ಮಿಸ್ಸಿಂಗ್ ಆಗಿತ್ತು. ಆ 2 ನಕಲ್ ಗಾರ್ಡ್ಸ್ ಸೇರಿ 22,000. ನನ್ಗನ್ಸೋ ಪ್ರಕಾರ ಇದು ಆಲ್ಮೋಸ್ಟ್ ಮೋರ್ ದೆನ್ 8 kg ಇದೆ. ಸೊ ಫ್ಯೂಲ್ ಕ್ಯಾಪಿ ಒಂದು ಮಿಸ್ಸಿಂಗ್ ಆಗಿದೆ. ಒಂದಷ್ಟು ಲಾಕ್ಸ್ ಮತ್ತೆ ಟ್ರ್ಯಾಕರ್ ನ ತರಿಸಿದ್ದೀನಿ. ಸೊ ಇದನ್ನೆಲ್ಲ ರಿಪೇರ್ ಮಾಡೋದಕ್ಕೆ ಲೇಬರ್ ಕಾಸ್ಟ್ ಬಂದು 45,000. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಂದು ಗಾಡಿ ಕಳೆದೋಗಿತ್ತು. ಸೊ ಗಾಡಿ ಇವಾಗ ಸಿಕ್ಕಿದೆ. ಸೊ ಗಾಡಿ ಸಿಕ್ಕಿದ್ಮೇಲೆ ನಾನು ಏನೇನ್ ಮಾಡಿದೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡೋದನ್ನ, ರಿಪೇರಿ ಕಾಸ್ಟ್ ಎಷ್ಟಾಯ್ತು, ಸೊ ಏನೇನ್ ಪ್ರಾಬ್ಲಮ್ಸ್ ಇತ್ತು, ಏನೇನ್ ಡ್ಯಾಮೇಜಸ್ ಆಗಿತ್ತು, ಸೊ ಅಷ್ಟನ್ನೆಲ್ಲಾನು ಈ ಒಂದು ವಿಡಿಯೋದಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಫಸ್ಟ್ ಆಗಿ ನನ್ನ ಗಾಡಿ ಸಿಕ್ತು ಅಂದ್ಬಿಟ್ಟು ಒಂದು ಕಾಲ್ ಬರುತ್ತೆ. ಕಾಲ್ ಬಂದ ತಕ್ಷಣ ನಾನು ಟ್ಯಾಕ್ಸಿ ಮಾಡ್ಕೊಂಡು ಹೊರಡ್ತೀನಿ ಗಾಡಿನ ನೋಡೋದಕ್ಕೆ ಅಂದ್ಬಿಟ್ಟು. ಸೊ ಹೋಗೋ ಅಷ್ಟರಲ್ಲಿ ಪೊಲೀಸ್ ಅವರೆಲ್ಲ ಬಂದು ಅದನ್ನ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡಬೇಕು, ಫೋರೆನ್ಸಿಕ್ ರಿಪೋರ್ಟ್ ತಗೋಬೇಕು, ಅದರಲ್ಲಿರೋ ಫಿಂಗರ್ ಪ್ರಿಂಟ್ಸ್ ಎಲ್ಲ ತಗೋಬೇಕು ಅಂತ ಹೇಳಿ ನನಗೆ ತಿಳಿಸಿದ್ರು. ಸೊ ನಾನು ವಾಪಸ್ ಬಂದೆ. ಸೊ ವಾಪಸ್ ಬರುವಂತ ಟೈಮಲ್ಲಿ ನಾನು ಟ್ಯಾಕ್ಸಿಯಿಂದ ಇಳಿಬೇಕಾದ್ರೆ ನನ್ನ ಬ್ಯಾಗ್ ನ ಬಿಟ್ಬಿಟ್ಟಿದ್ದೆ. ಸೊ ಬ್ಯಾಗ್ ಒಳಗಡೆ ತುಂಬಾನೇ ಎಕ್ಸ್ಪೆನ್ಸಿವ್ ಥಿಂಗ್ಸ್ ಇತ್ತು. ಆಲ್ಮೋಸ್ಟ್ ನನ್ನ ಗೋಪ್ರೋಸ್ ಆಗಿರ್ಬೋದು, ಇನ್ಸ್ಟಾ 360 ಆಗಿರ್ಬೋದು, ಆಲ್ಮೋಸ್ಟ್ 1.5 ಲಕ್ಷ ಐಟಮ್ಸ್ ಅದ್ರ ಒಳಗೆ ಇಡೋದಿತ್ತು. ತುಂಬಾನೇ ಟೆನ್ಷನ್ ಆಗ್ಬಿಟ್ಟಿದೆ, ಒಂದು ಸಿಕ್ಕದ್ಮೇಲೆ ಇನ್ನೊಂದು ಕಳ್ಕೊಬಿಟ್ನಲ್ಲ ಅಂತ. ಸೊ ಊಬರ್ ಅವ್ರಿಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನೆಲ್ಲ ತಿಳಿಸಿದೆ. ಆ ಡ್ರೈವರ್ ತುಂಬಾನೇ ಹಂಬಲ್ ಪರ್ಸನ್ ಆಗಿದ್ರು. ಸೊ ಹೀಸ್ ಫ್ರಮ್ ಪಾಕಿಸ್ತಾನ್. ಒನ್ ಡೇ ಆದ್ಮೇಲೆ ನಾನು ಫೋನ್ ಮಾಡಿ ಅವ್ರದ್ದು ಕಾಂಟ್ಯಾಕ್ಟ್ ಎಲ್ಲ ಸಿಕ್ಕಿದ್ಮೇಲೆ ನಾನು ತಂದು ಕೊಟ್ಟರು ವಾಪಸ್ಸು. ಸೊ ಅದಾದ್ಮೇಲೆ ನಾನು ನನ್ನ ಗಾಡಿನ ರಿಲೀಸ್ ಮಾಡಿಸ್ಕೊಳ್ಳೋದಕ್ಕೆ ಹೋಗಿದ್ದೆ. ಸೊ ರಿಲೀಸ್ ಮಾಡಿಸ್ಕೊಳ್ಳಿಕ್ ಹೋಗಿದ್ದಾಗ ನನ್ನ ಗಾಡಿನ ನಾನು ಫಸ್ಟ್ ಟೈಮ್ ನೋಡಿದ್ದು, ಕಳೆದೋದಾಗಿಂದ ಹಿಡಿದು ನಾನು ಅದೇ ಫಸ್ಟ್ ಟೈಮ್ ನನ್ನ ಗಾಡಿನ ನೋಡಿದ್ದು. ಸೊ ಆ ವಿಡಿಯೋನ ಇಲ್ಲಿ ಹಾಕಿರ್ತೀನಿ, ನೋಡ್ಕೊ ಬನ್ನಿ. ಸೊ ಗಾಯ್ಸ್, ಫೈನಲಿ ನನ್ನ ಗಾಡಿ ನನಗೆ ಸಿಕ್ಕಿದೆ. ಎಕ್ಸ್ಪ್ರೆಸ್ಸೇ ಮಾಡೋದು ತುಂಬ ಖುಷಿ ಆಗ್ತಿದೆ ಗುರು. ನನಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಆದರೆ ಸ್ವಲ್ಪ ಮಿನಿಮಲಿಸ್ಟಿಕ್ ಡ್ಯಾಮೇಜ್ ಆಗಿದೆ. ಏನೇನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಇದು ಗಾಡಿನ ಇವಾಗ ಇಲ್ಲಿಂದ ಮೆಕ್ಯಾನಿಕ್ ಶಾಪ್ಗೆ ಇಲ್ಲ ರಿಪೇರ್ ಶಾಪ್ ತೊಗೊಂಡು ಹೋಗ್ತಿದ್ದೀನಿ. ಸೊ ಡೈರೆಕ್ಟ್ ಬೆಹನ್ ಅನ್ನೋ ಒಂದು ರಿಕವರಿ ಸರ್ವಿಸ್ ಇಂದ ಗಾಡಿನ ಟೌ ಮಾಡಿಸ್ತಾ ಇದ್ದೀನಿ. ನನ್ಗೆ ಕಾಣೋ ಪ್ರಕಾರ ಮಿನಿಮಿನಿಸ್ಟ್ ಆಗಿ ಸೊ ಫ್ಯೂಲ್ ಕ್ಯಾಪಿ ಒಂದು ಮಿಸ್ಸಿಂಗ್ ಆಗಿದೆ. ನಕಲ್ ಗಾರ್ಡ್ಸ್ ಇಲ್ಲ, ನಕಲ್ ಗಾರ್ಡ್ಸ್ ಎಲ್ಲ ಮುರಿದೋಗಿದೆ. ನಕಲ್ ಗಾರ್ಡ್ಸ್ ಇಲ್ಲ ಎರಡು ಸೈಡು ಮಿರರ್ ಇಲ್ಲ. ಅದು ಬಂದು ಮೋಸ್ಟ್ಲಿ ಗಾಡಿ ಎತ್ತಕೊಂಡು ಎಲ್ಲೋ ಬಿದ್ದಿದ್ದಾರೆ ಅನ್ಸುತ್ತೆ. ಇಲ್ಲಿ ತುಂಬಾ ಸ್ಕ್ರಾಚಸ್ ಕೂಡ ಆಗಿದೆ ಈ ಸೈಡ್. ಆಮೇಲೆ ನಂದು ಟಾಪ್ ಬಾಕ್ಸ್ ಇಲ್ಲ. ಟಾಪ್ ಬಾಕ್ಸ್ ಜೊತೆಗೆ ಅದ್ರೊಳಗಡೆ ಇದ್ದಿದ್ದ ಆಕ್ಸೆಸರೀಸ್ ತುಂಬಾ ಆಕ್ಸೆಸರಿ ಇತ್ತು. ಸೊ ಅದಷ್ಟು ಮಿಸ್ಸಿಂಗ್ ಆಗಿದೆ. ಅದೇ ಈ ಸೈಡು ನಕಲ್ ಗಾರ್ಡು ಮತ್ತೆ ಮಿರರ್ಸ್ ಇಲ್ಲ. ಅದಾದ್ಮೇಲೆ ಮೋಸ್ಟ್ಲಿ ಲೆಫ್ಟ್ ಸೈಡ್ಗೆ ಅವರು ಜೋರಾಗಿ ಬಿದ್ದಿದ್ದಾರೆ ಅನ್ಸುತ್ತೆ, ಬಿದ್ದಿರೋದಕ್ಕೆ. ಸೊ ಇಲ್ಲಿ ಸ್ವಲ್ಪ ನಿಮಗೆ ಸ್ಕ್ರಾಚಸ್ ಕಾಣಿಸ್ತಾ ಇರ್ಬೋದು. ಹಾಗೂ ಈ ಕಡೆ ಕ್ರಾಶ್ ಬಾರ್ಸ್ಗೂ ಸ್ಕ್ರಾಚಸ್ ಕಾಣಿಸ್ತಾ ಇರ್ಬೋದು. ಸೊ ಎಲ್ಲೋ ತಗೊಂಡು ಬಿದ್ದಿದ್ದಾರೆ ಅನ್ಸುತ್ತೆ. ಸೊ ಹಾಗೂ ಇಲ್ಲಿ ನಾನು ಡಿಸ್ಕ್ ಲಾಕ್ ಹಾಕಿದೆ. ಸೊ ಡಿಸ್ಕ್ ಲಾಕ್ ಇಂದ ಇಲ್ಲೂ ಸುಮಾರು ಸ್ಕ್ರಾಚಸ್ ಆಗಿದೆ. ಅದ್ರ ಜೊತೆಗೆ ಮೇನ್ಲಿ ಇಲ್ಲಿ ನಂದು ಲಾಕ್ ಡ್ಯಾಮೇಜ್ ಮಾಡಿದ್ದಾರೆ. ಮತ್ತೆ ಸೈಡ್ ಲಾಕ್ ಆಗ್ತಾ ಇಲ್ಲ, ಸ್ಟೇರಿಂಗ್ ಲಾಕ್ ಡ್ಯಾಮೇಜ್ ಮಾಡಿದ್ದಾರೆ. ಸೊ ಇದನ್ನ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಏನೇನಾಗುತ್ತೆ ಅಂತ ನೋಡ್ಬಿಟ್ಟು ಹೇಳ್ತೀನಿ. ಸೊ ಲೆಟ್ಸ್ ಗೋ. Why do you buy this, huh? For what? You like a pain, yeah? Very good, lovely motorcycle. It's fucking big. ಗಾಡಿ ಬಂದು ಸ್ಟಾರ್ಟ್ ಆಗೋ ಕಂಡೀಷನ್ ಇರಲಿಲ್ಲ. ಸೊ ಹ್ಯಾಂಡಲ್ ಬಾರ್ ಲಾಕ್ ಡ್ಯಾಮೇಜ್ ಆಗಿತ್ತು. ಸೊ ಅದನ್ನ ಡೈರೆಕ್ಟ್ ಕನೆಕ್ಷನ್ ಮಾಡಿದ್ದಾರೆ. ಸೊ ಡೈರೆಕ್ಟ್ ಕನೆಕ್ಷನ್ ಮಾಡಿದಾಗ ಅವರು ಬ್ಯಾಟರಿ ಎಲ್ಲ ಕಂಪ್ಲೀಟ್ ಆಗಿ ಡಿಸ್ಚಾರ್ಜ್ ಆಗಿದೆ. ಸೊ ಸ್ಟಾರ್ಟ್ ಆಗ್ತಿರ್ಲಿಲ್ಲ, ಬೈಕ್ ಆನು ಆಗ್ತಿರ್ಲಿಲ್ಲ. ಸೊ ನೆಕ್ಸ್ಟ್ ಅಲ್ಲಿಂದ ನಾವು ಓಡಿಸೋದಿಕ್ ಆಗಲ್ಲ ಅನ್ಬಿಟ್ಟು ಟೌ ಮಾಡ್ಸೋಣ ಅಂತ ಹೇಳಿ ಅವ್ರನ್ನೇ ಅದೇ ಕಂಪನಿ ಅವ್ರನ್ನ ಟೌ ಮಾಡೋದಕ್ಕೆ ಕೇಳಿದೆ. ಸೊ ಅಲ್ಲಿಂದ ಆಶ್ಬೋನ್ ಮೋಟರ್ ಸೈಕಲ್ ಅನ್ನೋ ಒಂದು ಡೀಲರ್ಶಿಪ್ಗೆ ನಾನು ಬೈಕ್ ನ ತಗೊಂಡೋದೆ. ಸೊ ಆ ಲೊಕೇಶನ್ ಇಂದ ಹಿಡಿದು ಆಶ್ಬೋನ್ ಮೋಟರ್ ಸೈಕಲ್ ಬಂದು 38 ಕಿಲೋಮೀಟರ್ಸ್ ಇತ್ತು. ಸೊ ಅಲ್ಲಿಂದ ಅಲ್ಲಿಗೆ ಟೌ ಮಾಡೋದಕ್ಕೆ ನನಗೆ ಅವರು ಚಾರ್ಜ್ ಮಾಡಿದ್ದು 18,000 ರೂಪಾಯಿ. ಸೊ ಅಲ್ಲಾದ್ಮೇಲೆ ಅಲ್ಲಿ ಗಾಡಿನ ಬಿಟ್ಟೆ. ಗಾಡಿ ತಗೊಂಡೋಗಿ ಬಿಟ್ಟಾದ್ಮೇಲೆ ಸೊ ಅಲ್ಲಿ ನಾನು ಎಷ್ಟಾಗುತ್ತೆ ಕೊಟೇಶನ್ ಏನು ಅಂತ ಕೇಳಿದೆ. ಸೊ ಅವ್ರು ನನಗೆ ಒಂದಿನ ಟೈಮ್ ಕೊಡಿ, ಫುಲ್ ಕಂಪ್ಲೀಟ್ ಆಗಿ ಎಕ್ಸಾಮಿನ್ ಮಾಡ್ತೀನಿ ಗಾಡಿನ. ಸೊ ಏನೇನಾಗಿದೆ ಅದನ್ನೆಲ್ಲ ಹೇಳ್ತೀನಿ ಅಂತ ಅಂದ್ಬಿಟ್ಟು ನನ್ನ ಮನೆಗೆ ಕಳಿಸಿದ್ರು. ಸೊ ನನ್ನ ಮನೆಗೆ ಬಂದು ಒಂದು 2 days ಆದ್ಮೇಲೆ ನನಗೆ ಒಂದು ಕೊಟೇಶನ್ ಬರುತ್ತೆ. ಸೊ ಆ ಕೊಟೇಶನ್ ಅಲ್ಲಿ ಇದ್ದಿದ್ದು ಆ ಲಾಕ್ ಸೆಟ್ ಒಂದು ಡ್ಯಾಮೇಜ್ ಆಗಿತ್ತು, ಮೇನ್ ಸ್ಟೇರಿಂಗ್ ಲಾಕ್ ಸೆಟ್. ಅದ್ರದ್ದು ಪ್ರೈಸ್ ಬಂದು 25,000. ಸೊ ಟ್ಯಾಂಕ್ ನ ಲೆಫ್ಟ್ ಹ್ಯಾಂಡ್ ಪ್ಯಾನಲ್ ಮತ್ತೆ ರೈಟ್ ಹ್ಯಾಂಡ್ ಪ್ಯಾನಲ್ ಅಲ್ಲಿ ತುಂಬಾನೇ ಮೈನಸ್ ಸ್ಕ್ರಾಚ್ ಆಗಿತ್ತು. ಸೊ ಅದೆರಡನ್ನೂ ರೀಪ್ಲೇಸ್ ಮಾಡ್ತೀನಿ ಅಂತ ಅಂದ್ರೆ ಒಂದು ಸೈಡ್ಗೆ 18,000. ಸೊ ಒಂದು ಸೈಡ್ಗೆ 18,000 ಆದ್ರೆ 2 ಸೈಡ್ ಸೇರಿ 36,000 ಆಯಿತು. ಆಮೇಲೆ ವಿಂಡ್ಶೀಲ್ಡ್ ಅಲ್ಲಿ ಸ್ಲೈಟ್ ಆಗಿ ರೈಟ್ ಹ್ಯಾಂಡ್ ಸೈಡ್ ಒಂದು ಸ್ಕ್ರಾಚ್ ಆಗಿತ್ತು. ಸೊ ಅದು ಬಂದು 6,000. ಆಮೇಲೆ 2 ಮಿರರ್ ಮಿಸ್ಸಿಂಗ್ ಆಗಿತ್ತು. ಸೊ 2 ಮಿರರ್ ಸೇರಿ 13,000 ಆಗುತ್ತೆ. ಮಿರರ್ಸ್ ಜೊತೆಗೆ 2 ನಕಲ್ ಗಾರ್ಡ್ಸ್ ಕೂಡ ಮಿಸ್ಸಿಂಗ್ ಆಗಿತ್ತು. ಆ 2 ನಕಲ್ ಗಾರ್ಡ್ಸ್ ಸೇರಿ 22,000. ಸೊ ಅದಾದ್ಮೇಲೆ ಹ್ಯಾಂಡಲ್ ಬಾರ್ ಲಾಕ್ ಅಲ್ಲಿ ಸ್ವಲ್ಪ ಒಂದು ಟ್ರಿಪಲ್ ಕ್ಲಾಂಪ್ ಅಪ್ಪರ್ ಅಂತ ಒಂದು ಬರುತ್ತೆ. ಸೊ ಇದನ್ನ ಫೋಟೋ ಹಾಕಿರ್ತೀನಿ ನಿಮ್ಗೆ ಈ ಸೈಡ್ ನೋಡಿ. ಸೊ ಅದು ಸ್ವಲ್ಪ ಸ್ಕ್ರಾಚಸ್ ಆಗಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಸುತ್ತಿಗೆ ತಗೊಂಡೇನೋ ಹೊಡೆದಿರಂಗಿದ್ದಾರೆ. ಸೊ ಅದ್ರ ರೇಟ್ ಬಂದು
17,000. ಸೊ ಅದ್ರ ಮೇಲೆ ಅಪ್ಪರ್ ಕ್ಲ್ಯಾಂಪ್ ಮೇಲೆ ಒಂದು ಬ್ರಾಕೆಟ್ ತರ ಬರುತ್ತೆ, ಸೊ ಅದಕ್ಕೆ 3,000 ರೂಪಾಯಿ. ಸೊ ಇದನ್ನೆಲ್ಲ ರಿಪೇರ್ ಮಾಡೋದಕ್ಕೆ ಲೇಬರ್ ಕಾಸ್ಟ್ ಬಂದು 45,000. ಸೊ 1 ಅವರ್ಗೆ 6,500 ಅಂತ ಲೆಕ್ಕ ಹಾಕೊಂಡು ಇವರು 7 ಅವರ್ ಚಾರ್ಜ್ ಮಾಡ್ತಿದ್ದಾರೆ. ಸೊ ಇಷ್ಟೆಲ್ಲ ಸೇರಿ ನನಗೆ ಟೋಟಲ್ ಕೊಟೇಶನ್ ಕಳಿಸಿದ್ದವರು 1,90,000. ಸೊ ನಿಮಗೆ ಗೊತ್ತು, ಬೆನೆಲಿ ಬಂದು ಇಟಾಲಿಯನ್ ಬ್ರ್ಯಾಂಡ್. ಸೊ ಇಟಾಲಿಯನ್ ಬ್ರ್ಯಾಂಡ್ ತುಂಬಾ ಜನ ಏನಕ್ಕೆ ತಗೊಳ್ಳಲ್ಲ ಅಂತಂದ್ರೆ ಇದೇ ಒಂದು ರೀಸನ್ಗೆ, ಸ್ಪೇರ್ ಪಾರ್ಟ್ಸ್ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಮಿಡಿಲ್ ವೆಯ್ಟ್ ಅಡ್ವೆಂಚರ್ ವೆಹಿಕಲ್ಗೆ ಇಷ್ಟೊಂದು ಕಾಸ್ಟ್ಲಿ ಇದೆ. ಸೊ ಇನ್ನೇನಾದ್ರೂ ಫ್ಲಾಗ್ಶಿಪ್ ಲೆವೆಲ್ ಸೂಪರ್ ಸ್ಪೋರ್ಟ್ ಮೋಟರ್ ಸೈಕಲ್ಗೆ ಏನಾದ್ರು ಕೇಳಬೇಕು ಅಂದ್ರೆ ಕೇಳೋಂಗೆ ಇಲ್ಲ ನೀವು ಪ್ರೈಸ್ನ, ಅಷ್ಟು ತುಂಬಾನೇ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೆ ನಮ್ಮ ಇಂಡಿಯಾದಲ್ಲಿ ನೀವು ಡುಕಾಟಿ ಬೈಕ್ಸ್ ಆಗಿರ್ಬೋದು, ಅಪ್ರಿಲಿಯಾ ಆಗಿರ್ಬೋದು, ಬೆನಿಲಿ ಮೋಟರ್ ಸೈಕಲ್ ಆಗಿರ್ಬೋದು ತುಂಬಾನೇ ಕಡಿಮೆ ನೋಡ್ತೀರಾ. ಯಾಕೆಂದ್ರೆ ಅವ್ರದ್ದು ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು, ಮೇಂಟೆನೆನ್ಸ್ ಖರ್ಚಾಗಿರ್ಬೋದು ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಇನ್ಸ್ಟೆಡ್ ನೀವು ಕವಾಸಾಕಿ ಮತ್ತೆ ಹೋಂಡಾ ಬೈಕ್ಸ್ ನ ತುಂಬಾನೇ ನೋಡಿರ್ತೀರಾ ನಮ್ಮ ಇಂಡಿಯಾದಲ್ಲಿ. ಸೊ ಅದಾದ್ಮೇಲೆ ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಣ ಏನು ಎತ್ತ ಅಂತ ಒಂದು ಯೋಚನೆ ಮಾಡಿದೆ. ಸೊ ಯೋಚನೆ ಮಾಡೋ ಟೈಮಲ್ಲಿ ನನ್ಗೆ ಒಂದೊಂದ್ಸಿದ್ದು, ಇನ್ಶೂರೆನ್ಸ್ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ತುಂಬಾನೇ ವರ್ಸ್ಟ್ ಆಗಿದೆ. ನಾನು ಆಲ್ರೆಡಿ 1 ಇಯರ್ಗೆ 2 lakhs ಹತ್ತಿರ ಕಟ್ತಾ ಇದ್ದೀನಿ ಇನ್ಶೂರೆನ್ಸ್ ನ. ಸೊ ನಾನೇನಾದ್ರೂ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಿದ್ರೆ ನೆಕ್ಸ್ಟ್ ಇಯರ್ಸ್ ಪ್ರೀಮಿಯಂ ಬಂದು 30% ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಆಮೇಲೆ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿದೆ, ಇನ್ಶೂರೆನ್ಸ್ ಕ್ಲೈಮ್ ಮಾಡೋದು ಬೇಡ, ಇನ್ಸ್ಟೆಡ್ ನಾನೇ ಒಂದು ಲಾಕ್ ಡ್ಯಾಮೇಜಸ್ ಆಗಿರ್ಬೋದು, ಸಣ್ಣ ಪುಟ್ಟ ಏನಾದ್ರು ಡ್ಯಾಮೇಜಸ್ ನನ್ನ ಕೈಯಿಂದನೇ ಖರ್ಚಾಕಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸೊ ಅದನ್ನ ನಾನು ಮೋಟರ್ ಸೈಕಲ್ ಡೀಲರ್ಗೆ ಫೋನ್ ಮಾಡಿ ಹೇಳಿದೆ, ಇಷ್ಟನ್ನ ರೆಡಿ ಮಾಡಿ ಅಂತ ಹೇಳಿ. ಸೊ ಅವರು ನನಗೆ ಏನೋ ಸದ್ಯದಲ್ಲಿ ಗಾಡಿನ ಡೆಲಿವರ್ ಕೊಡ್ತಾರೆ. ಸೊ ಗಾಡಿ ಬರೋದಕ್ಕಿಂತ ಮುಂಚೆ ನಾನು ಅದನ್ನ ಸೆಕ್ಯೂರ್ ಮಾಡ್ಕೋಬೇಕು ಅಂತ ಹೇಳಿ ಒಂದಷ್ಟು ಲಾಕ್ಸ್ ಮತ್ತೆ ಟ್ರ್ಯಾಕರ್ ನ ತರಿಸಿದ್ದೀನಿ. ಸೊ ಇದು ಬಂದು ಆಕ್ಸ್ಫರ್ಡ್ HD Max ಡಿಸ್ಕ್ ಲಾಕ್ ಅಂತ. ಸೊ ಇದನ್ನ ನಾನು ಜರ್ಮನಿಯಿಂದ 3 ಪೀಸ್ ತರಿಸಿದ್ದೀನಿ. ಜಪಾನಿ ತೈಲನೇ ಆಗಿರ್ಬೋದು, ಜರ್ಮನ್ ಸಾಮಾನ್ಯ ಆಗಿರ್ಬೋದು, ತುಂಬಾನೇ ವೆಲ್ ಬಿಲ್ಟ್ ಅಂಡ್ ರಿಲಯಬಲ್ ಆಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಇದ್ರ ಶಾಕಲ್ ಬಂದು ಆಲ್ಮೋಸ್ಟ್ 14 mm ಇದೆ. ಸೊ ಇದನ್ನ ನಾನು ಅನ್ಬ್ರೇಕಬಲ್ ಅಂತ ಇಲ್ಲ. ಸೊ ಕಟ್ ಮಾಡಿದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ. ಸೊ ಈ ತರ ಒಂದು ಲಾಕ್ ನಾವು ಡಿಸ್ಕ್ ಲಾಕ್ ಆಗಿ ಯೂಸ್ ಮಾಡಿದ್ರೆ ಕಳ್ತನ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದು ಬಂದು ಚೈನ್ ಲಾಕು. ಸೊ ಇದ್ರ ಚೈನ್ ಥಿಕ್ನೆಸ್ ಬಂದು ಆಲ್ಮೋಸ್ಟ್ 16 mm ಇದೆ. ಸೊ ನನ್ನ ಹಳೆ ಚೈನ್ ನಿಮ್ ಫೋಟೋ ಹಾಕಿದೆ, ಆ ಹಳೆ ಚೈನ್ ಬಂದು 10 mm ಇತ್ತು. ನನ್ಗನ್ಸೋ ಪ್ರಕಾರ ಇದು ಆಲ್ಮೋಸ್ಟ್ ಮೋರ್ ದೆನ್ 8 kg ಇದೆ. ಸೊ ಈ ಒಂದು ಚೈನ್ ಲಾಕ್ ನಾನು ಸ್ಪೇನ್ ಇಂದ ಇಂಪೋರ್ಟ್ ಮಾಡ್ತಿದ್ದೀನಿ. ಇದು ಬಂದು 16 mm ಥಿಕ್ನೆಸ್ ಇದೆ. ಸೊ ನಾನು ಹೇಳ್ದಂಗೆ ಇದು ಕೂಡ ಅನ್ಬ್ರೇಕಬಲ್ ಅಲ್ಲ. ಕಳ್ಳರಿಗೆ ಇದನ್ನ ಕಟ್ ಮಾಡೋದಕ್ಕೆ ತುಂಬಾ ಜಾಸ್ತಿನೇ ಟೈಮ್ ಹಿಡಿಯುತ್ತೆ, ಗಾಡಿ ಕಳ್ತನ ಆಗೋದನ್ನ ತಡಿಬಹುದು. ಸೊ ನೆಕ್ಸ್ಟ್ ಇದೊಂದು ಟ್ರ್ಯಾಕರ್ ನ ತರಿಸಿದೆ. ಸೊ ಇದು ಬಂದು ಟ್ರೂ ಟ್ರ್ಯಾಕ್ ಪ್ರೋ ಅಂತ. ಇದನ್ನ ನಾನು UK ಇಂದ ಇಂಪೋರ್ಟ್ ಮಾಡ್ತಿದ್ದೀನಿ. ಸೊ ಇದ್ರ ಒಳಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ ವೈಟ್ ಕಲರ್ ಸಿಮ್ ಕಾರ್ಡ್ ಕೂಡ ಇದೆ. ಸೊ ಇದಕ್ಕೆ ನಾವು ಮಂತ್ಲಿ ಸಬ್ಸ್ಕ್ರಿಪ್ಷನ್ ತಗೋಬೇಕು. ಸೊ ಇಂಡಿಯನ್ ರುಪೀಸ್ ಅಲ್ಲಿ ಹೇಳ್ಬೇಕು ಅಂದ್ರೆ ಆಲ್ಮೋಸ್ಟ್ ಮಂತ್ಲಿ 700 to 800 rupees ಆಗುತ್ತೆ. ಇದನ್ನು ರೀಚಾರ್ಜ್ ಮಾಡ್ಕೋತಾ ಸೊ ಗಾಡಿ ಎಲ್ಲೆಲ್ಲಿ ಹೋಗ್ತಿದೆ, ವೈಬ್ರೇಷನ್ ಅಲರ್ಟ್, ಯಾರಾದ್ರೂ ಕಳ್ಳರು ಬಂದು ಕದಿಯಕ್ಕೆ ಟ್ರೈ ಮಾಡಿದಾಗ, ಏನಾದ್ರು ಕಟ್ ಮಾಡಕ್ ಟ್ರೈ ಮಾಡಿದ್ರೆ ವೈಬ್ರೇಷನ್ ಏನಾದ್ರು ಆದ್ರೆ ಕಂಪ್ಲೀಟ್ ಅಲರ್ಟ್ ಕೂಡ ಬರುತ್ತೆ. ಸೊ ಈ ತರ ಒಂದು ಟ್ರ್ಯಾಕರ್ ನಿಮ್ಮ ಗಾಡಿದು ತುಂಬಾನೇ ಇಂಪಾರ್ಟೆಂಟ್. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಸೊ ಇಷ್ಟು ಥಿಂಗ್ಸ್ಗೂ ಆಲ್ಮೋಸ್ಟ್ ನನಗೆ 20,000 ಆಯ್ತು. ಸೊ 20,000 ಬರೀ ಲಾಕೋಗೆ ಖರ್ಚು ಮಾಡಿದೀನಿ. ಸೊ ಗಾಡಿ ಬರೋದಕ್ಕಿಂತ ಮುಂಚೆ ಇದನ್ನ ತಗೊಂಡು ಇಟ್ಕೊಂಡಿರ್ಬೇಕು ಅಂತ ನನ್ಗನ್ನಿಸ್ತು. ಯಾಕೆಂದ್ರೆ ಗಾಡಿ ಬಂದ ತಕ್ಷಣ ಇದನ್ನೆಲ್ಲ ಹಾಕಿ ಇನ್ಸ್ಟಾಲ್ ಮಾಡಬೇಕು. ಸೊ ಯಾವಾಗ ಯಾವ ಟೈಮಲ್ಲಿ ಏನು ಕತ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಗಾಡಿ ಬರೋದಕ್ಕಿಂತ ಮುಂಚೆನೆ ಇದನ್ನೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಗಾಡಿ ಹೆಂಗ್ ಸಿಕ್ತು, ಗಾಡಿ ಸಿಗೋದಕ್ಕೆ ನಾನು ಏನೇನು ಮಾಡಿದೆ ಅದನ್ನೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ. ಟಾಟಾ, ಬಾಯ್ ಬಾಯ್. ಕುತ್ತಿಗೆಗೆ ಏನಾದ್ರು ಹಾಕೋಬಿಟ್ರೆ ಹಂಗೆ ಸತ್ತೋಗ್ಬಿಡ್ತೀನಿ. ಹಂಗೆ ಸತ್ಕಿ ತಗೋಗ್ಬಿಟ್ಟು ಬೇಡ, ಇಲ್ಲಿ ಇಟ್ಬಿಡೋಣ ಇಲ್ಲೇ. ನಂದು ತುಂಬಾ ದೊಡ್ಡದು, ಅವನಿಗಿಂತ ನಿಂದು ಚಿಕ್ಕದು.